ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಮಾಡಿದರೆ ಮೊದಲು ನಿಮಗೆ ಬರುತ್ತೆ. ನನ್ನ ವಿಡಿಯೋನ ಪೂರ್ತಿ ನೋಡಿ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇವತ್ತು ನಾನು ಇದೊಂದು ಬ್ಲೌಸ್ ತಗೊಂಡಿದ್ದೀನಿ. ಈ ಬ್ಲೌಸ್ ಥರನೇ ನಾವು ಬೇರೆ ಬ್ಲೌಸನ್ನು ಮಾರ್ಕಿಂಗ್ ಮಾಡಬೇಕಾದ್ರೆ ನಾವು ಈ ಬ್ಲೌಸಲ್ಲಿ ನಮಗೆ ಅಳತೆ ತಗೊಳ್ಳೋದಕ್ಕೆ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಬ್ಲೌಸ್ದು ಉದ್ದ ತಗೋಬೇಕು. ಈ ಉದ್ದಕ್ಕೆ ನಾವು ಮಾರ್ಕಿಂಗಲ್ಲಿ 1 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಳ್ತೀವಿ. ಯಾಕೆ ಅಂತ ಹೇಳಿದರೆ ಇಲ್ಲಿ ಮೇಲ್ಗಡೆ ಶೋಲ್ಡರ್ ಹತ್ರ 1/2 ಇಂಚು ಸ್ಟಿಚಿಂಗ್ ಹೋಗುತ್ತೆ, ಕೆಳಗಡೆ ಸೊಂಟದ ಹತ್ರ 1/2 ಇಂಚು ಸ್ಟಿಚಿಂಗ್ ಹೋಗುತ್ತೆ. ಹಾಗಾಗಿ 1 ಇಂಚು ನಾವು ಎಕ್ಸ್ಟ್ರಾ ತಗೊಳ್ತೀವಿ. ಎರಡನೇದಾಗಿ ನಮಗೆ ಅಪ್ಪರ್ ಚೆಸ್ಟ್ ಮೇಲ್ಭಾಗ, ಇಲ್ಲಿ ಬಂದು ಅಪ್ಪರ್ ಚೆಸ್ಟ್ ಅನ್ನ ನಾವು ತಗೋಬೇಕಾಗುತ್ತೆ. ಈ ಅಪ್ಪರ್ ಚೆಸ್ಟ್ ತಗೋಬೇಕಂತ ಹೇಳಿದ್ರೆ ನಾವು ಬ್ಲೌಸ್ದು ಇದೇನಿದೆ ಹಿಂಭಾಗದಿಂದಾನೇ ನಾವು ಕರೆಕ್ಟಾಗಿ ಬ್ಲೌಸ್ನ ಇಟ್ಕೊಂಡು ಎಳಿಯಕ್ಕೆ ಹೋಗ್ಬಾರ್ದು. ಎಳಿದೇ ಇರೋ ತರ ಕರೆಕ್ಟಾಗಿ ಬ್ಲೌಸ್ನ ಇಟ್ಟು ಅಳತೆ ತಗೊಂಡು ಸ್ಟಿಚಿಂಗ್ ಮಾಡ್ಬೋದು. ಇಲ್ಲ ನಿಮ್ಗೆ ಆ ರೀತಿ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಈ ರೀತಿ ನೀವು ಫೋಲ್ಡ್ ಮಾಡಿಕೊಂಡು ಬ್ಲೌಸ್ನ ನೀಟಾಗಿ ಲೈನಿಂಗ್ ಮೇಲೆ ಇಟ್ಟು ಏನು ಕರೆಕ್ಟ್ ಅಳತೆ ಏನಿದೆ ಅಲ್ಲಿಗೆ ನೀವು ಮಾರ್ಕಿಂಗ್ ಹಾಕೋಬೇಕಾಗುತ್ತೆ. ಪಕ್ಕದಲ್ಲಿ ಸೈಡಲ್ಲಿ ನೀವು 1.5 ಇಂಚ್ ಎಕ್ಸ್ಟ್ರಾ ಬಟ್ಟೆ ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಈ ತರ ನಾವು ಸ್ಟಿಚಿಂಗ್ ಹಾಕಿದ್ಮೇಲೆ ಈ ತರ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ. ಕೆಲವರು ದಪ್ಪ ಆದ್ರೆ ಸಣ್ಣ ಆದ್ರೆ ಅವ್ರು ಸ್ಟಿಚಿಂಗ್ ಹಾಕ್ಸ್ಕೊಳ್ಳೋದಕ್ಕೆ ಅಥವಾ ಸ್ಟಿಚಿಂಗ್ ಬಿಚ್ಕೊಳ್ಳೋದಕ್ಕೆ ಈ ಮಾರ್ಜಿನ್ ನಾವೇನು ಬಿಟ್ಟಿರ್ತೀವೋ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇನ್ನ ಬಂದು ಸೊಂಟದ ಸುತ್ತಳತೆ ಕೆಳಗಡೆ ನಾವು ಅಪ್ಪರ್ ಚೆಸ್ಟ್ ತಗೊಂಡ್ಮೇಲೆ ಸೊಂಟದ ಸುತ್ತಳತೆ ಕೆಳಗಡೆ ತಗೋಬೇಕಾಗುತ್ತೆ. ಈ ಕೆಳಗಡೆ ಅದನ್ನು ಕೂಡ ಅಷ್ಟೇನೆ ನೀವು ಓಪನ್ ಮಾಡಿ ಪೂರಾ ನೀವು ಅಳತೆ ತಗೋಬಹುದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಕಷ್ಟ ಆಗುತ್ತೆ, ನಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಸಿಗಲ್ಲ ಅಂತ ಹೇಳಿದ್ರೆ ಬ್ಲೌಸ್ನ ಈ ತರ ಫೋಲ್ಡ್ ಮಾಡಿಟ್ಕೊಂಡು ಅಲ್ಲಿ ಅಳತೆ ತಗೊಂಡು ಇಲ್ಲಿ ಪಕ್ಕದಲ್ಲಿ 1 ಇಂಚು ಎಕ್ಸ್ಟ್ರಾ ಬಿಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನಾವು ಟಕ್ ಹಿಡಿದಿದ್ದೀವಿ, ಈ ಬ್ಲೌಸ್ ಅಲ್ಲಿ ಟಕ್ ಬಂದಿದೆಯಲ್ಲ, ಈ ಸೆಂಟರ್ ಟಕ್ ಅಂತ ಹಿಡಿತೀವಿ ನಾವು ಬ್ಯಾಕ್ ಸೈಡ್ ಅಲ್ಲಿ. ಅದಕ್ಕೋಸ್ಕರ ನಾವು ಇಲ್ಲಿ 1 ಇಂಚು ಎಕ್ಸ್ಟ್ರಾ ಬಿಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ನಮಗೆ ಶೋಲ್ಡರ್. ಈ ಶೋಲ್ಡರ್ ಏನಿದೆ, ಈ ಶೋಲ್ಡರ್ ಇಲ್ಲಿಂದ ಹಿಡಿದು ನಮಗೆ ನೆಕ್ವರೆಗೂ ಬರುತ್ತೆ, ಇಲ್ಲಿವರೆಗೂ. ಆಮೇಲೆ ನಮಗೆ ನೆಕ್ ಕಟ್ಟಿಂಗ್ ಆಗುತ್ತೆ. ಈ ಶೋಲ್ಡರ್ ಅಳತೆ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಶೋಲ್ಡರ್ ಅಳತೆ ತಗೋಬೇಕು. ಮತ್ತೆ ಅದಾದ್ಮೇಲೆ ನಾವು ಕುತ್ತಿಗೆ ಮುಂಭಾಗ ನಾವೇನು ನೆಕ್ ಅಂತ ಹೇಳ್ತೀವಿ, ನೆಕ್ ಡೀಪ್, ಅದ್ರದ್ದು ನೆಕ್ ಡೀಪ್ ಅನ್ನ ತಗೋಬೇಕಾಗುತ್ತೆ. ಮುಂಭಾಗ ನೋಡಿ, ಈ ಉಕ್ಕುಪಟ್ಟಿ ಇದೆಯಲ್ವಾ, ಈ ಉಕ್ಕುಪಟ್ಟಿ ಕಡೆಯಿಂದ ತಗೊಂಡ್ರೆ ತುಂಬಾನೇ ಕ್ಲಿಯರ್ ಆಗಿ ಬರುತ್ತೆ, ನಮಗೆ ಕರೆಕ್ಟ್ ಆಗಿ ಬರುತ್ತೆ. ಉಕ್ಕುಪಟ್ಟಿ ಕಡೆಯಿಂದ ನಾವು ಎಷ್ಟು ಉದ್ದ ಬೇಕು, ಎಷ್ಟು ಬ್ರಾಡ್ ಬೇಕು, ಅಗಲ ಬೇಕು, ಅದನ್ನ ಕೂಡ ನಾವು ಅಳತೆ ತಗೊಂಡು ಮಾರ್ಕಿಂಗ್ ಹಾಕೋಬೇಕಾಗುತ್ತೆ. ಹಾಗೆ ನಾವು ಮುಂಭಾಗ ತಗೊಂಡ್ಮೇಲೆ ನಮ್ದು ಹಿಂಭಾಗ ಕೂಡ ತಗೋಬೇಕಾಗುತ್ತೆ. ಬ್ಯಾಕ್ ಡೀಪ್ ಅಂತ ಏನ್ ಹೇಳ್ತೀವೋ ಅದು ಹಿಂಭಾಗದ ಡೀಪ್ ಕೂಡ ತಗೋಬೇಕಾಗುತ್ತೆ. ಹಿಂಭಾಗದ ಡೀಪ್ ನೋಡಿ, ಇಲ್ಲಿ ಈ ತರ ಇರುತ್ತೆ ಹಿಂಭಾಗದ ಡೀಪ್. ಇದನ್ನ ನಾವು ಕೆಲವರು ಏನ್ ಮಾಡ್ತಾರೆ, ಮೇಲ್ಗಡೆಯಿಂದ ಈ ಶೋಲ್ಡರ್ ಹತ್ರ ಇಂದ ಹಿಡಿದು ಈ ಡೀಪ್ ಎಷ್ಟಿದೆ ಇಲ್ಲಿವರೆಗೂ ಅಳತೆ ತಗೊಳ್ತಾರೆ. ಈ ರೀತಿ ಅಳತೆ ತಗೊಂಡ್ರೆ ಕೆಲವೊಂದ್ಸರಿ ರಾಂಗ್ ಆಗುತ್ತೆ. ಹೊಸದಾಗಿ ಕಲಿಯೋರ್ಗಂತೂ ತುಂಬಾನೇ ಕಷ್ಟ ಆಗುತ್ತೆ. ಆ ರೀತಿ ಅಳತೆ ತಗೊಳ್ಳೋದಕ್ಕಿಂತ ಈ ಕೆಳಗಡೆ ಏನು ನಾವು ಸ್ಟಿಚಿಂಗಿಗೆ 1/2 ಇಂಚ್ ಬಿಟ್ಟಿರ್ತೀವಲ್ಲ, 1/2 ಇಂಚ್ ಬಿಟ್ಟು ಈ ಕೆಳಗಡೆಯಿಂದ ನಾವು ಇದನ್ನ ಅಳತೆ ತಗೊಂಡ್ರೆ ಕರೆಕ್ಟಾಗಿ ನಮಗೆ ಡೀಪ್ ಮೆಜರ್ಮೆಂಟ್ ಕರೆಕ್ಟಾಗಿ ಬರುತ್ತೆ, ನಮಗೆ ಕರೆಕ್ಟಾಗಿ ಬರುತ್ತೆ. ಈ ರೀತಿ ಅಳತೆ ತಗೊಂಡು ಮಾರ್ಕಿಂಗ್ ಮಾಡಿ ನಿಮ್ಗೆ ಯಾವುದೇ ಮಿಸ್ಟೇಕ್ ಆಗದೇನೆ ಬ್ಲೌಸ್ ಕಟಿಂಗ್ ಮಾಡ್ತೀರಾ. ಇನ್ನು ನೆಕ್ಸ್ಟ್ ಬಂದು ಆರ್ಮೋಲ್ ರೌಂಡಿಂಗ್. ನೋಡಿ, ಇಲ್ಲಿ ಆರ್ಮೋಲ್ ರೌಂಡಿಂಗ್ ಏನಿದೆ, ಈ ಆರ್ಮೋಲ್ ರೌಂಡಿಂಗ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಈ ಆರ್ಮೋಲ್ ರೌಂಡಿಂಗ್ ಹಾಕೊಂಡು ಕಟಿಂಗ್ ಮಾಡೋದಕ್ಕೆ ಮುಂಚೆ ಈ ಆರ್ಮೋಲ್ ರೌಂಡಿಂಗ್ ಅಳತೆ ಬ್ಲೌಸ್ ಪ್ರಕಾರನೇ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ಒಂದ್ಸರಿ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಈ ಆರ್ಮೋಲ್ ರೌಂಡಿಂಗ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನ ಅದು ಬಿಟ್ಟರೆ ನೆಕ್ಸ್ಟ್ ಬಂದು ನಮಗೆ ಸ್ಲೀವ್ ಲೆಂತ್. ಕೆಲವರು ಚಿಕ್ಕ ಸ್ಲೀವ್ ಬೇಕಂತ ಅಳತೆ ಕೊಟ್ಟಿರ್ತಾರೆ, ದೊಡ್ಡದು, ಈ ತರ ಅವ್ರವ್ರಿಗೆ ಇಷ್ಟ ಆಗೋ ರೀತಿ ಕೊಟ್ಟಿರ್ತಾರೆ. ಅವ್ರು ಯಾವ ರೀತಿ ಹೇಳಿರ್ತಾರೆ ಆ ರೀತಿ ನಮಗೆ ಇದ್ದು ಸ್ಲೀವ್ದು ಉದ್ದ ಮತ್ತೆ ಸ್ಲೀವ್ದು ಸುತ್ತಳತೆ ಇವೆರಡು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಫ್ರೆಂಡ್ಸ್, ಇಷ್ಟಿದ್ರೆ ನಾವು ಆರಾಮಾಗಿ ಬ್ಲೌಸ್ ಮಾರ್ಕಿಂಗ್ ಮಾಡ್ಬೋದು. ಬ್ಲೌಸ್ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು. ಹೊಸದಾಗಿ ಯಾರೆಲ್ಲ ಕಲಿಯೋರು ಇರ್ತಿರೋ ಅವರು ತುಂಬಾನೇ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋಂಥ ವಿಷಯ ಏನಂತ ಹೇಳಿದ್ರೆ, ನಮಗೆ ಬ್ಲೌಸಲ್ಲಿ ಯಾವ್ಯಾವ ಮಾರ್ಕಿಂಗ್ ತಗೋಬೇಕು, ನಾವು ಯಾವುದು ಅಳತೆ ತಗೊಂಡು ನಾವು ಮಾರ್ಕಿಂಗ್ ಹಾಕ್ಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ನೀವು ಈಸಿಯಾಗಿ ಮಾರ್ಕಿಂಗ್ ಹಾಕಿ ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಕೂಡ ಮಾಡ್ತೀರಾ. ಯಾವುದು ಕಷ್ಟ ಇಲ್ಲ. ನಾವು ಈ ಮನಸ್ಸು ಮಾಡಿ ಕಲಿತ್ರೆ ಯಾವುದು ಕೂಡ ಕಷ್ಟ ಇಲ್ಲ. ಎಲ್ಲ ಕಲಿತಾ ಕಲಿತಾ ಬರ್ತಾ ಹೋಗುತ್ತೆ. ನಾನು ಹೇಳಿರೋ ರೀತಿ ನೀವು ಪ್ರಯತ್ನ ಪಡಿ.
ಆರಾಮಾಗಿ ಒಳ್ಳೆ ರೀತಿಯಲ್ಲಿ ನೀವು ಚೆನ್ನಾಗಿ ಕಟ್ಟಿಂಗು ಸ್ಟಿಚಿಂಗನ್ನು ಕಲಿತೀರಾ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಹೀಗೆ ಹೇಳಿರೋದು ಹೊಸದಾಗಿ ಕಲಿಯೋರಿಗೆ ಕೂಡ ತುಂಬಾನೇ ಮುಖ್ಯವಾಗಿರುತ್ತೆ. ಇನ್ನು ಕೆಲವರು ಬೇರೆ ತರ ಅಳತೆ ತಗೊಂಡು ಕಟ್ಟಿಂಗು ಸ್ಟಿಚಿಂಗ್ ಮಾಡ್ತಾ ಇರ್ತಾರೆ. ಅವ್ರು ಕೂಡ ಈ ರೀತಿ ಪ್ರಯತ್ನ ಪಟ್ಟು ನೋಡಿ ನಿಮಗೆ ಸರಿ ಅನ್ಸಿದ್ರೆ ನನಗೊಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.